ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಷ್ಯಾದ 2 ವಾಯು ನೆಲೆಗಳ ಮೇಲೆ ಉಕ್ರೇನ್ನ ಡ್ರೋನ್ ದಾಳಿಯನ್ನ ನಡೆಸಿದೆ. ರಷ್ಯಾದ ಅತ್ಯಂತ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳು ಕ್ಷಣಾರ್ಧದಲ್ಲೇ ಉಡಿ ಸಾಗಿದವೆ. ಪೀಸ್ ಎಲ್ಲ ನೋಡಿ. ಇಲ್ಲಿವರೆಗಿನ ದಾಳಿಯಲ್ಲಿ ಅತಿ ದೊಡ್ಡ ದಾಳಿ ಅಂತ ಹೇಳ್ತಿದ್ದಾರೆ. ಇದನ್ನ ಉಕ್ರೇನ್ ಮಾಡಿರುವುದು ರಷ್ಯಾ ಮೇಲೆ. ದಾಳಿ ಹೊಡೆತ ಹೆಂಗಿತ್ತು ಅಂತ ಹೇಳಿದ್ರೆ 40 ಜೆಟ್ಗಳು ನಿಂತಲ್ಲೇ ಭಸ್ಮಾಗಿದ್ದಾವೆ. 17,000 ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ. 40 ಜೆಟ್ಗಳು ಅಂತಿಂತ ಸಾಮಾನ್ಯ ಜೆಟ್ಗಳಲ್ಲ ರೀ, ಅದು ಬಹಳ ಅತ್ಯಾಧುನಿಕ ಯುದ್ಧ ವಿಮಾನಗಳು. ರಷ್ಯಾದ ಒಳಗೆ ಸಾವಿರಾರು ಕಿಲೋಮೀಟರ್ ನುಗ್ಗಿ ಹೊಡೆದಿದೆ. ಡ್ರೋನ್ ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿದೆ ಉಕ್ರೇನ್. ಬೆಲಾಯಾ ಒಲೆನಾ ಏರ್ ಬೇಸ್ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದೆ. ಉಕ್ರೇನಿಂದ 4,000 ಕಿಲೋಮೀಟರ್ ದೂರದಲ್ಲಿ ಬೆಲಾಯಾ ಇದೆ. ಅಂದ್ರೆ ಸೈಬೀರಿಯಾ ಮೇಲೆ ಆಗಿರುವಂತಹ ದೊಡ್ಡ ಅಟ್ಯಾಕ್ ಇದು. ಉಕ್ರೇನಿಂದ 1,800 ಕಿಲೋಮೀಟರ್ ದೂರದಲ್ಲಿ ಒಲ್ಯಾನಾ ಏರ್ ಬೇಸ್ ಇದೆ. ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ದೃಶ್ಯಗಳನ್ನು ಉಕ್ರೇನ್ ಈಗ ರಿಲೀಸ್ ಮಾಡಿದೆ. ನೋಡಿ ಹೆಂಗೆ ಹುಡುಕಿ ಅಲ್ಲಿನ ಜೆಟ್ಗಳನ್ನು ಹೊಡಿತಾ ಇದೆ ಅಂಥೇಳಿ. ಸಾವಿರಾರು ಕಿಲೋಮೀಟರ್ ನುಗ್ಗಿ ರಷ್ಯಾದೊಳಗೆ ಉಕ್ರೇನ್ನ ಡ್ರೋನ್ಗಳು ಹೊಡಿತಾ ಇದ್ದೇವೆ ಅಂತ ಹೇಳಿದ್ರೆ ಖಂಡಿತ ನಮಗನ್ನಿಸ್ತಾ ಇದೆ ಎರಡೂ ದೇಶಗಳ ಮಧ್ಯೆ ಸಂಧಾನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕದನ ವಿರಾಮ ಅಂತ ಟ್ರಂಪ್ ಮಧ್ಯಪ್ರವೇಶ ಮಾಡಿ ಏನೋ ಸರ್ಕಸ್ ಮಾಡ್ತಾ ಇದ್ರು. ಈಗದು ಕೂಡ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾಗಿ 3 ವರ್ಷ ಆಯಿತು. ನೋಡಿ ಇಲ್ಲಿ ಯಾವ್ಯಾವ ಜೆಟ್ಗಳು ಹಾಗಾದರೆ ಧ್ವಂಸ ಆಗಿದ್ದಾವೆ. Tu-95, Tu-22 ಅಂತಹ ದೊಡ್ಡ ಬಾಂಬರ್ಗಳಿವು. ಇವು ಕೂಡ ಅತ್ಯಾಧುನಿಕವಾದಂಥ ಬಾಂಬರ್ಗಳಾಗಿದ್ವು. ರಷ್ಯಾ ಅಂದರೆ ನಮ್ಗೆ ಗೊತ್ತೇ ಇದೆ. ಅಮೇರಿಕಾ ಬಿಟ್ಟರೆ ನೆಕ್ಸ್ಟ್ ಇರೋದೇ ರಷ್ಯಾ. ಬಹುಕ್ಷಿಪಣಿ ಹೊತ್ತು ಬಹುದೂರ ಹಾರಬಲ್ಲಂಥ ಬಾಂಬರ್ಗಳಿವು. ಇವು ರಷ್ಯಾ ವಾಯುಪಡೆಯಲ್ಲೇ ಅತ್ಯಂತ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳಾಗಿದ್ದಾವೆ. A-50 ಅಂತಹ ದುಬಾರಿ ಬೇಹುಗಾರಿಕಾ ವಿಮಾನ ಅದನ್ನು ಕೂಡ ಹೊಡೆದಿದ್ದಾರೆ. ಇಂತಹ A-50 ವಿಮಾನಗಳು ರಷ್ಯಾದಲ್ಲಿ ಬರೀ ಹತ್ತಿದ್ದಾವೆ. ಹತ್ತೇ ಇರೋದು ಎಲ್ಲ ಉಡಿಸಾಗ್ಬಿಟ್ಟಿದ್ದಾವೆ. ಒಂದು ವಿಮಾನದ ಬೆಲೆ ಸುಮಾರು 3,000 ಕೋಟಿ ರೂಪಾಯಿ. ಉಕ್ರೇನ್ ಭದ್ರತಾ ಸಂಸ್ಥೆಯಿಂದ ಈಗ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ರಷ್ಯಾನೂ ಕೂಡ ಇದನ್ನು ದಾಳಿಯನ್ನು ಒಪ್ಕೊಂಡಿದೆ. ಪತ್ರಗುಟ್ಟು ಹೋಗ್ಬಿಟ್ಟಿದೆ ರಷ್ಯಾ ಈಗ. ನೋಡಿ ಉಕ್ರೇನ್ ಅನ್ನೋದು ಚಿಕ್ಕ ರಾಷ್ಟ್ರ ಯಾವ ರೀತಿಯಾಗಿ ಹುಡುಕಿ ಅವರ ವಾಯುನೆಲೆಗಳನ್ನು ಹೊಡಿತಾ ಇದ್ದಾರೆ ಅಂಥೇಳಿ. ಅಂದರೆ ಅವರ ಉದ್ದೇಶ ರಷ್ಯಾವನ್ನು ಸಂಪೂರ್ಣವಾಗಿ ಶಸ್ತ್ರರಹಿತವನ್ನಾಗಿ ಮಾಡೋದು. ಅಷ್ಟು ಸುಲಭವಾಗಿ ಉಕ್ರೇನ್ ಮಂಡಿ ಊರಂಗೆ ಕಾಣಿಸ್ತಾ ಇಲ್ಲ. ಏನೇ ಆದರೂ ಸರಿ, ಯಾಕಂದರೆ ಅಮಾಯಕರ ನೆತ್ತರನ್ನು ರಷ್ಯಾ ಹರಿಸ್ತಾ ಇದೆ ಈಗ ಉಕ್ರೇನ್ ನೆಲದಲ್ಲಿ, ಕೈವಾಗಿರ್ಬೋದು ಮತ್ತು ಕೀವ್ ಪಟ್ಟಣಗಳಲ್ಲಿ. ಅದಕ್ಕೆ ಈಗ ಬಹುದೊಡ್ಡ ದಾಳಿ ಅಂತ ಹೇಳ್ಬೋದು ಇದು. 17,000 ಕೋಟಿಗಿಂತ ಹೆಚ್ಚು ಈಗ ರಷ್ಯಾಗೆ ನಷ್ಟವಾಗಿದೆ. ಪುಟಿನ್ ಪತ್ರಗುಟ್ಟು ಹೋಗಿದ್ದಾರೆ. ಏನೋ ಅಂದ್ಕೊಂಡಿದ್ರು ಉಕ್ರೇನ್ನ ಮಣಿಸ್ಬೋದು ನಾವು, ಅವರೇ ಬಂದು ಶರಣಾಗತಿ ಆಗ್ತಾರೆ, ಅವರು ಬಂದು ರಷ್ಯಾಗೆ ಸೇರ್ಪಡೆ ಆಗಿಬಿಡ್ತಾರೆ ಅಂಥೇಳಿ. ಆದರೆ ಈ ದಾಳಿಯ ಭೀಕರತೆ ನೋಡ್ತಾ ಇದ್ದರೆ ರಷ್ಯಾ ಖಂಡಿತವಾಗ್ಲೂ ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಉಕ್ರೇನ್ನ ಅಮಾಯಕರನ್ನ ಗುರಿಯಾಗಿಸಿ ದಾಳಿಯನ್ನು ಮಾಡುತ್ತಾ ಮತ್ತು ಹೊಡೆತವನ್ನು ಯಾವ ರೀತಿ ಕೊಡುತ್ತೆ. ಈಗಾಗಲೇ ಪುಟಿನ್ನ ನಿದ್ದೆಗೆಡಿಸಿದೆ ಇದು ಉಕ್ರೇನ್ನ ಭೀಕರ ದಾಳಿ. ಉಕ್ರೇನ್ ನೋಡಿ ರಷ್ಯಾ ಥರ ನಿರಂತರವಾಗಿ ಟಾರ್ಗೆಟ್ ಮಾಡಿ ಅಮಾಯಕರನ್ನ ಕೊಲ್ಲುವಂಥ ಕೆಲಸ ಆಗಿರ್ಬೋದು ಅಥವಾ ಸೈನಿಕರನ್ನ ಕೊಲ್ಲುವಂಥ ಕೆಲಸ ಮಾಡ್ತಾ ಇಲ್ಲ. ಹೊಡೆದ್ರೆ ಆನೆನೇ ಹೊಡಿಬೇಕು. ಆ ಥರ ಉಕ್ರೇನ್ ದೊಡ್ಡ ಮಟ್ಟದಲ್ಲಿ ಅವರಿಗೆ ಆರ್ಥಿಕವಾಗಿ ನಷ್ಟ ಮಾಡೋದು ಮತ್ತು ಅವರ ಶಸ್ತ್ರಾಸ್ತ್ರಗಳು ಅಥವಾ ಫೈಟರ್ ಜೆಟ್ಗಳು ಇದೆಲ್ಲವನ್ನು ಅಂದರೆ ಸೇನಾ ಶಕ್ತಿಯನ್ನು ಕುಂದಿಸುವಂಥ ಕೆಲಸ ಉಕ್ರೇನ್ ಮಾಡ್ತಾ ಇದೆ. ನಿರಂತರವಾಗಿ ರಷ್ಯಾದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ. ಈ ಕಡೆ ರಷ್ಯಾ ಕೂಡ ಮಣಿತಾ ಇಲ್ಲ, ಉಕ್ರೇನ್ ಕೂಡ ಬಗ್ತಾ ಇಲ್ಲ. ಅಮಾಯಕರ ನೆತ್ತರನ್ನು ಕೂಡ ರಷ್ಯಾ ಹಾರಿಸ್ತಾ ಇದೆ.